ಹನುಮಂತ ದೇವರ ಕಣಿವೆಯ ರಸ್ತೆ ದುರಸ್ತಿ ಇಲ್ಲದೆ ವಿದ್ಯಾರ್ಥಿಗಳಿಗೆ ತೊಂದರೆ, ಅಧಿಕಾರಿಗಳ ನಿರ್ಲಕ್ಷ್ಯ. ಹೊಳಲ್ಕೆರೆ ತಾಲೂಕಿನ ಹನುಮಂತ ದೇವರ ಕಣಿವೆಯ ರಸ್ತೆಯ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ. ಈ ರಸ್ತೆಯು 2 ಪ್ರಮುಖ ವಸತಿ ಶಾಲೆಗಳಿಗೆ ಸಂಬಂಧ ಕಲ್ಪಿಸಿದೆ. ಮೊರಾರ್ಜಿ ದೇಸಾಯಿ ಅಲೆಮಾರಿ ವಸತಿ ಶಾಲೆ ಮತ್ತು ಕಸ್ತೂರ್ಬಾ ಬಾಲಕಿಯರ ವಸತಿ ಶಾಲೆ. 2 ಶಾಲೆಗಳಿಗೂ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯು ಪ್ರತಿದಿನ ಈ ರಸ್ತೆಯ ಮೂಲಕವೇ ತೆರಳಬೇಕಾಗುತ್ತದೆ. ಆದರೆ ರಸ್ತೆ ಹದಗೆಟ್ಟ ಸ್ಥಿತಿಯು ಅವರ ದಿನಚರಿಯಲ್ಲಿ ತೀವ್ರ ಅಡಚಣೆಯನ್ನ ಉಂಟು ಮಾಡಿದೆ. ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 13ಕ್ಕೆ ಸಮೀಪದಲ್ಲೇ ಇದೆ. ಮಾತ್ರವಲ್ಲದೆ ಈ ರಸ್ತೆಯಲ್ಲಿಯೇ ನ್ಯಾಯಾಧೀಶರ ವಸತಿ ಗೃಹಗಳೂ ಸಹ ಇವೆ. ಆದರೆ ರಸ್ತೆಗಳು, ಗುಡ್ಡಗಳು, ಮಣ್ಣಿನ ಗೊಬ್ಬು ಹಾಗೂ ಮಳೆಯಿಂದ ಉಂಟಾಗುವ ಹಾನಿಯು ಸಾರ್ವಜನಿಕರ ಜೀವಕ್ಕೆ ಅಪಾಯವನ್ನುಂಟು ಮಾಡುತ್ತಿವೆ. ಸ್ಥಳೀಯರು ಹಾಗೂ ಶಾಲೆಗಳ ಆಡಳಿತ ಮಂಡಳಿಯವರು ಈ ಸಮಸ್ಯೆಯನ್ನ ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಿಲ್ಲ ಎನ್ನುವುದು ಅಲ್ಲಿನ ನಿವಾಸಿಗಳ ಗಂಭೀರ ಆರೋಪವಾಗಿದೆ. ನಮ್ಮ ಮಕ್ಕಳು ಪ್ರತಿದಿನ ಈ ರಸ್ತೆಯ ಮೂಲಕ ಹೋಗುತ್ತಾರೆ. ಮಳೆಯಾದರೆ ಕಲ್ಲುಗಳು ಜಾರಿ ಬೀಳುತ್ತವೆ. ರಾತ್ರಿ ಸಮಯದಲ್ಲಿ ವಾಹನಗಳು ಸಂಚರಿಸಲು ಭಯವಾಗುತ್ತದೆ ಎನ್ನುತ್ತಾರೆ ಇಲ್ಲಿನ ಸಾರ್ವಜನಿಕರು. ಈ ಪರಿಸ್ಥಿತಿಯಲ್ಲಿರುವ ರಸ್ತೆಯನ್ನ ಸಂಬಂಧಪಟ್ಟ ಇಲಾಖೆಯು ದುರಸ್ತಿ ಕಾರ್ಯ ಕೈಗೊಳ್ಳುವುದು ಅನಿವಾರ್ಯವಾಗಿದೆ. ಶಿಕ್ಷಣ ಸಂಸ್ಥೆಗಳ ಪ್ರವೇಶ ದಾರಿಯಾದ ಈ ಮುಖ್ಯ ರಸ್ತೆ ಅತ್ಯಂತ ದುರ್ಬಳಕೆಯಲ್ಲಿದ್ದು, ವಿದ್ಯಾರ್ಥಿಗಳ ಭದ್ರತೆಗಾಗಿ ಕೂಡಲೇ ದುರಸ್ತಿಗೊಳಿಸಲು ಸಾರ್ವಜನಿಕರು ಮತ್ತು ಪೋಷಕರು ಆಗ್ರಹಿಸುತ್ತಿದ್ದಾರೆ. ಶ್ರೀಧರ್, ನ್ಯೂಸ್ ಅಟ್ 9 ಕನ್ನಡ, ಚಿತ್ರದುರ್ಗ. ನ್ಯೂಸ್ ಅಟ್ 9 ಕನ್ನಡ, ಸತ್ಯ ಸಂಗತಿಗಳ ಅನಾವರಣ.